ಯೂಟ್ಯೂಬ್ ಚಾನಲ್ RMR ವ್ಲಾಗ್ಸ್. ಇವತ್ತು ಎಲೆಕ್ಟ್ರಿಸಿಟಿ ಹೋಗ್ತಾ ಇದ್ವಿ. ಯಾಕಂದರೆ ನಮ್ಮ ಅಕ್ಕನ ಮಗ ಯೋಶಿತ್ ಹೆವಿ ಕ್ವಾಟ್ಲೆ ಕೊಡ್ತಾವನೆ, ಸೈಕಲ್ ಬೇಕು ಬೇಕು ಅಂತ. ಅದಕ್ಕೆ ಇಲ್ಲಿಂದ 40 ಕಿಲೋಮೀಟ್ರ್ ಹೋಗ್ತಿದ್ವಿ. ಹೊಸ ತರೋಕ್ಕಲ್ಲ, ಬರೀ ಹಳೇದೇ ಒಂದೇ ಇದೆ ಹೊಸದು, ಅದನ್ನ ತರೋಣ ಅಂತ ಎಲೆಕ್ಟ್ರಿಸಿಟಿಗೆ ಹೋಗ್ತಾ ಇದ್ವಿ ನಮ್ಮ ಮಚ್ಚನ ಕರ್ಕೊಂಡಂಗೆ. ನಾಳೆ 8ನೇ ಮೇಲೆ ಬಂದು ಹೆವಿ ಟ್ರಾಫಿಕ್ಕು. ನನ್ನ ಮಗ ಇವನು ಯಾರು ಹೊಗೆ ಬೇರೆ ಬಿಡ್ತಾವನಪ್ಪ. ಯಾಕೊಬ್ಬ ನನ್ನ ಮಗಂತಂದು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಟ್ರಾಫಿಕ್ ಎಲ್ಲ ಶನಿವಾರದಿಂದ ಊರಿಗೆ ಹೋಗೋರು ನೋಡ್ರಿ, ಯಪ್ಪ ಫುಲ್ಲು ಟ್ರಾಫಿಕ್ಕು. ಇವತ್ತೇನು ನಾವು ಹೋಗೋಷ್ಟೊತ್ತಿಗೆ ಸುಸ್ತಾಗಿ ಬಿದ್ದೋಗ್ತೀವಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಟ್ರಾಫಿಕ್ ದಾಸರಳ್ಳಿ 8ನೇ ಮೇಲೆ ಮಾತ್ರ. ಇನ್ನು ಮುಂದೆ ಇನ್ನು ಹೆಂಗಾಯ್ತವ ಮಾತ್ರ ಗಂಟೆ ಟ್ರಾಫಿಕ್ ತಪ್ಪಿಸ್ಕೊಂಡು ಅಂತೂ ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ಬಂದೇ ಬಿಟ್ಟು. ನನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಪುನೀತ್ ರಾಜ್ ಪರವಾಗಿಲ್ಲ, ಜನ ಇದ್ದಾರೆ. ಇದೇನು ಮಚ್ಚ, ಇದೊಂದು ಕಾರ್ ನಂಬರ್ ಪ್ಲೇಟ್ ಅನ್ನೋ ಕಲರ್ ಆಗೈತೆ. ಅವರು ಪೊಲಿಟಿಷಿಯನ್ ಕಾರಪ್ಪ, ಅದಕ್ಕೆ ಅವ್ರು ಏನು ಬಂದರೆ ಹಾಕಿಸ್ಕೊಂಬೋದು. ಪೊಲಿಟಿಷಿಯನ್ ಆದರೆ ಆ ಥರ ಕಲರ್ ಬೇರೆ ಮಾಡಿಸ್ಬೋದಾ? ಅದಕ್ಕೆ ಪೊಲಿಟಿಷಿಯನ್ಸು ದೊಡ್ಡ ಜನ ಅಂತ ಅವ್ರಿಗೆಲ್ಲ ಟೋಲ್ಗಳು ಫ್ರೀ. ನಮ್ಮ ಗೌರ್ಮೆಂಟ್ ಕಾರ್ಗಳಾದ್ರೂ ಟೋಲ್ ಫ್ರೀ ಅವ್ರಿಗೆಲ್ಲ. ಅವರು ಕಟ್ಟಬೇಕು, ಆದರೆ ಕಟ್ಟಲ್ಲ. ಫ್ರೀ ಎಂಟ್ರಿ, ಯಾವುದೇ ಟ್ರಾಫಿಕ್ ಇರೋಲ್ಲ, ಜಿಯೋ ಟ್ರಾಫಿಕಲ್ಲಿ ಹೋಗ್ತಾರೆ. ಎಲ್ಲೋ ಹುಡುಗರು ಲವ್ ಗಾಡಿ ಅದೇನು ನೋಡ್ತೀಯ ಬಿಡಲ್ಲೇ. ನನ್ನ ಹತ್ರ 4-5 ಇದ್ದಾವೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಾವು ಒಂದಿನೂ ತೋರಿಸ್ಲಿಲ್ವಲ್ಲ. ಅವರ ತೋರಿಸ್ಬಾರ್ದು, ತೋರಿಸ್ಬಿಟ್ರೆ ಆಟಿಟ್ಯೂಡ್ ಅನ್ಕೋತಾರೆ. ಸೆಕೆ ಆಗ್ತಾಯಿತ್ತು. ಏನಕ್ಕೆ ಇಷ್ಟೊಂದು ಸೆಕೆ ಆಗ್ತಾಯಿದೆ? ಆಲ್ಮೋಸ್ಟ್ ಓಮಿನಿ ಅಂದರೆ ಇಂಜಿನ್ ಕೆಳಗೆ ಕೂತಿರ್ತೀವಿ, ಸೆಕೆ ಆಗ್ತಾ ಇರುತ್ತೆ. ಅದಕ್ಕೆ ಅಂತ ನಾನು ಒಂದು ದಿಂಬು ಹಾಕೊಂಡಿದ್ದೆ. ಆ ದಿಂಬು ಮೇಲೆ ಕರೆಕ್ಟಾಗಿ ಜ್ಞಾನ ಇಲ್ಲ. ಆ ದಿಂಬು ಎಲ್ಲಿ, ಆಮೇಲೆ ಸ್ವಲ್ಪ ಜ್ಞಾನ ಮಾಡ್ತೀನಿ, ಏನಪ್ಪ ಇಷ್ಟೊಂದು ಸುಡ್ತೈತೆ ಕೆಳಗೆ. ದಿಂಬು ಏನಾಯ್ತು ಅಂತ ದಿಂಬು ಚೆಕ್ ಮಾಡಿದ್ರೆ ನನ್ನ ಮಚ್ಚ ಹಾಕೊಂಡು ಕೂತಾನೆ ಆರಾಮಾಗಿ. ಲವಡ ತಗೊಳ್ಳಲಿ, ನನಗೆ ಹೆಂಗೆ ಗೊತ್ತು ಹಿಂಗೆ ಹಾಕೊಳ್ಳಿಲ್ಲ ಅಂದರೆ ಹೀಟ್ ಆಗುತ್ತೆ ಅಂತ. ನೀನು ಹೇಳ್ಬೇಕು, ಏನು ಆರಾಮ. ನಾನು ಅದೇ ಇಷ್ಟು ದಿನ ನನ್ನ ಸೀಟಲ್ಲಿ ಇತ್ತು, ನೀನು ಹೆಂಗೆ ಹಾಕೊಂಡೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀನೇ ಹಾಕ್ಕೊಟ್ಟಿದ್ಯಾ ಗುರು ಕೂತ್ಕೊಳ್ಳಿ ಅಂತ. ಮುತ್ತಲೆ ಏನು ಕೂತ್ಕೊಳ್ಳಿ, ನಂದು ಹಿಂದ್ಗಡೆ ಸುಟ್ಟೋಗ್ಲಿ ಅಂತನಾ? ನನ್ನ ಮಚ್ಚನ್ ಚೆನ್ನಾಗಿರ್ಬೇಕು, ನನ್ನ ಸುಟ್ಟೋಗ್ಬೇಕು ಅಂತನಾ? ಅವೆಲ್ಲ ಆಸೆ ಇಲ್ಲಪ್ಪ, ಅವೆಲ್ಲ ದಾನ ಮಾಡವ. ಸರಿ ಆಯ್ತು, ತಗೋ ಗುರು, ಹಾಕೋ, ಏನಾಗುತ್ತೆ ತಗೋ. ಆಯಿತು ಹೋಗ್ಲಿ, ಹಾಕೋ. ನೀನು ಚೆನ್ನಾಗಿರ್ಬೇಕು. ಸುಟ್ಟು ಹೋಗ್ತೈತಲ್ಲಿ, ಏನು ಚೆನ್ನಾಗಿರೋದು? ಇರಲಿ, ಹಾಕೊಳ್ಳಲ್ಲ ಸ್ವಲ್ಪ. ನೀನು ಸ್ವಲ್ಪ ಹಾಕೋ. ಆಯ್ತು ಹೋಗ್ಲಿ. ಅರ್ಧ ಬರ್ನಿಂಗ್ ಆಗೋಯ್ತು. ಆಮೇಲೆ ಈಗ ತಣ್ಣಗಾಯ್ತಲ್ಲೇ ಫ್ಯಾನ್. ಗೊತ್ತಾಯ್ತು ಅವನಿಗೆ. ಓ ಮಸ್ತ್, ವಾಟ್ ಎ ಫೀಲ್ ಬ್ರೋ. AC, ಬಡೂರು AC. ಬೆಂಗಳೂರಲ್ಲೆಲ್ಲ ಮಳೆ ಬರ್ತಾಯಿತ್ತು, ಇಲ್ಲಿ ನೋಡಿದ್ರು ಒಂಚೂರು ಹನಿ ಮಳೆನೇ ಬಂದಿಲ್ಲ ನೋಡ್ರಿ ಗೈಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯೂಟ್ಯೂಬರ್ ಬೆಂದೋಯ್ತವನೆ ಹುಡುಗ ಸೆಕೆಗೆ. ಇಂಜನ್ ಕೆಳಗಡೆ ಬಗ್ ಅಂತ ಉರಿತೈತೆ ಹಂಗೆ ಬಿಸಿಯಿಂದ. ಯಪ್ಪ, ಈ ಆಟೋ ಡ್ರೈವರ್ಸು, ಕ್ಯಾಬು, ಇವರೆಲ್ಲ ಹೆಂಗೆ ಓಡಿಸ್ತಾರೆ ಅಂತ ನಿಜ. ನನಗೆ 1 ಅವರ್ ಸೀಟ್ ಒಳಗೆ ಬಂದ ತಕ್ಷಣ ತಲೆ ಕೆಟ್ಟು ಹೋಗ್ತೈತೆ. ಪಾಪ ಈ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಬಸ್ ಡ್ರೈವರ್ಸ್ಗಳು ಎಲ್ಲ ಹೆಂಗೆ ಓಡಿಸ್ತಾರೋ ದೇವ್ರಿಗೆ ಗೊತ್ತಪ್ಪ. ಪಾಪ ಕುಂತು ಸೀಟ್ ಮೇಲೆ ಪೈಲ್ಸೆ ಬಂದ್ಬಿಡ್ರಿ ನೋಡ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ರಾಗಿ ಗುಡ್ಡ ಮೆಟ್ರೋ ಸ್ಟೇಷನ್, ಡಬಲ್ ಡೆಕ್ಕರ್ ಬಿಡ್ತಿದ್ದು. ಹೊಸ್ದಾಗಿ ಆಗ 1 ಇಯರ್ ಅನ್ಸುತ್ತೆ ಸ್ಟಾರ್ಟ್ ಆಗಿ. ಮಸ್ತಾಗೈತೆ ಬ್ರಿಡ್ಜ್ ಮಾತ್ರ.
ಟ್ರಾಫಿಕ್ಸ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಹೌದಾ? ಹಾಂ, ಬಟ್ ಏನು ಗೊತ್ತಾ, ಹಾಂ. ಬರೀ ಈ ಕಡೆಯಿಂದ ಹೋಗ್ಬೋದು, ಆ ಕಡೆಯಿಂದ ಬರೋಕ್ಕಾಗಲ್ಲ. ಯಾಕೆ? ಬರೀ ಈ ಕಡೆಯಿಂದ ಮಾಡೋರಪ್ಪ, ಆ ಕಡೆಯಿಂದ ಬ್ರಿಡ್ಜ್ ಹತ್ತಕ್ಕಿನ್ನ ಮಾಡಿಲ್ಲ. ಬಟ್ ಈ ರೋಡ್ ಮಸ್ತಾಗೈತೆ, ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೇಕಾದ್ರೆ. ಮೇಲ್ಗಡೆ ಮೆಟ್ರೋ ಹೋಗಿದೆ, ಡಬಲ್ ಡೇಕರ್ ಬ್ರಿಡ್ಜ್ ಅಂತಾರೆ ಇದನ್ನ. ಹೌದಾ? ಚೆನ್ನಾಗಿದೆ ರೋಡ್. ನಾನು ಎಲೆಕ್ಟ್ರಿಸಿಟಿಗೆ ಹೋಗ್ಬೇಕಾರಲ್ಲ ಈ ಕಡೆನೇ ಬಂದ್ಬಿಡೋದು, ಬಟ್ ಆ ಕಡೆಯಿಂದ ಬರೋಕ್ಕಾಗಲ್ವಲ್ಲ, ಹಂಗಾಗಿ ಆ ಕಡೆನೇ ಬಂದು. ಏನು ಸೈಕಂಗೆ ಮಾಡೋರು ನೋಡಿ, ಬ್ರಿಡ್ಜ್ ನೋಡಿ ಈ ಕಡೆ. ಸೈಕಲ್ ಸಗಲ ಮಾಡೋದು ಮತ್ತೆ ರೌಂಡ್ ಶೇಪು. ನಾನು ಹಿಂಗೆ ಹೋಗ್ಬೇಕಲೇ. ಎಲೆಕ್ಟ್ರಾನಿಕ್ ಸಿಟಿ. ಇದೇನಾ ಎಲೆಕ್ಟ್ರಾನಿಕ್ ಸಿಟಿ? ಫೈನಲಿ ರೀಚ್ ಆದರೆ ಇನ್ನೊಂದು ಸ್ವಲ್ಪ 5 ಕಿಲೋಮೀಟರ್ಸ್ ಅಷ್ಟೇ ಟೋಲಲ್ಲಿ. 5 ಕಿಲೋಮೀಟ್ರ್ ಆದರೆ ನಾವು ಅಕ್ಕವ್ರ ಮನೆಗೆ ರೀಚ್ ಆಗ್ತೀವಿ. ಸೈಕಲ್ ಎತ್ಕೊಳ್ಳೋದು ಇಲ್ಲ, ಇನ್ನು ಸೀದಾ ಬರ್ತಿರೋದು ಈ ಕಡೆ ಸೇಮ್ ರೋಡೇ. ತಗೊಂಡು ಹೋಗ್ತಾ ಇದ್ವಿ, ನೋಡಮ್ಮ ಬನ್ನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಏನು ಸೈಕಲ್ ತಗೊಂಬ, ಸೈಕಲ್ ತಗೊಂಬ, 2 ಸೈಕಲ್ ತಗೊಂಡ್ಬರ್ತಿದ್ವಿ. ಫೈನಲಿ ಸೈಕಲ್ ಆಯಿತು, ತಗೋದು ಅಂತ ಬರ್ತಾರೆ ಅಣ್ಣ. ಹಾಂ ರಯ್ಯ. ಗಾಡಿ ಓಡಿಸಿ ಸುಸ್ತಾಯಿತು, ಟೀ ಕುಡಿಯೋಣ ಅಂತ ಎಷ್ಟು ಸಖತ್ತಾಯ್ತು ಟೀ. ಇನ್ನು ಅರ್ಧ ಗಂಟೆ ಆಗುತ್ತೆ ಮನೆ ಹೋಗೋದು, ಅರ್ಧ 1 ಅವರ್. ಇನ್ನು ಟ್ರಾಫಿಕ್ ಅಂದರೆ ಏನು ಮಾಮ್ ಒಂಥರ ಚೆನ್ನಾಗಿದೆ ಟೀ ಅಲ್ವಾ? ಅಲ್ಲ ಮಾಮ್, ನಾವು ಹೊರಡೆಲ್ಲ ಕುಡಿತೀವಿ, ಟೀ ಮಾತ್ರ ಇಷ್ಟೇ ಸಣ್ಣ ಕಪ್ ಇರುತ್ತೆ. ಈಗ ನೋಡಿ ದೊಡ್ಡ ದೊಡ್ಡ ಕಪ್ಪು ತಾನೇ, ಚೆನ್ನಾಗಿತ್ತು ಆದ್ರೂ. ಸೂಪರ್ ಅಲ್ಲ, ಒಳ್ಳೆನೇನಾ? ಹಾಂ ರಯ್ಯ. 2 hours later. ಫೈನಲಿ ಬಂದು ತಲುಪು ಮಚ್ಚ ಮನೆ ಹೋಗ್ತಾನೆ. ಹುಷಾರಲ್ಲೇ. ಓಕೆ ಬ್ರೋ, ಬಾಯ್ ಬಾಯ್. ಸೈಕಲ್ ಬೇಕಾ? ಯೋಶಿ ಖುಷಿ ಆಯ್ತಾ? ಥ್ಯಾಂಕ್ ಯು ಹೇಳು ಮಾವಂಗೆ. ಓ ಥ್ಯಾಂಕ್ ಯು ಹೇಳು ಮಾವುಗೆ. ಥ್ಯಾಂಕ್ ಯು ಶಿ. ಚೆನ್ನಾಗಿದೆಯಾ ಯೋಶಿ? ಚೆನ್ನಾಗಿದೆಯಾ ಯೋಶಿ? ಸೂಪರ್ ಯೋಶಿ. ಯೋಶಿ ಥ್ಯಾಂಕ್ ಯು ಹೇಳು ಮಾವುಗೆ. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ.